ಗಣಪತಿ ಅಲ್ಲಿ ನನಗಿರೋ ಮಾಹಿತಿ ಪ್ರಕಾರ 3-4-5 ಕಡಿಮೆ ಗಣಪತಿ ಇದ್ದಾವೆ ಅಂತ. ಬಟ್ ಅದನ್ನು ಹೆಚ್ಚು ಮಾಡೋ ಪ್ರಯತ್ನ ನಿನ್ನೆಯಿಂದ ನಡೀತಾ ಇದೆ. ಕೆಲವರು ಬೆಂಗಳೂರಿಂದನೇ ಪರ್ಚೇಸ್ ಮಾಡಿ ಬರ್ತಾ ಇದ್ದಾರೆ ಅಂತ, ಕೆಲವು ಅಕ್ಕಪಕ್ಕ ಬಲವಂತವಾಗೂ ಗಣಪತಿನ ನಂಬರ್ ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಯಾಕೆಂದರೆ ರಾಜ್ಯ ಮಟ್ಟದ BJP JDS ನಾಯಕರು ಬರ್ತಾ ಇರೋದ್ರಿಂದ ಬಹುಶಃ ನಾವೇನು ಮೊನ್ನೆ ನಡೆದಂಥ ಇನ್ಸಿಡೆಂಟ್ ಇದೆ ಅದನ್ನು ನಾವು ಸರ್ಕಾರ ಇರ್ಬೋದು, ಸ್ಥಳೀಯ ಮತ್ತು ಜಿಲ್ಲಾ ಆಡಳಿತ ಖಂಡಿಸಿದೆ. ಅದರ ಬಗ್ಗೆ ಕ್ರಮ ಜರುಗಿಸಲಿಕ್ಕೆ ಮೊದಲನೇ ಹಂತದಲ್ಲಿ 21 ಜನನ ಅರೆಸ್ಟ್ ಮಾಡಿದ್ವಿ. ಹಿಂದೂಗಳು ಯಾರನ್ನೂ ಅರೆಸ್ಟ್ ಮಾಡಿಲ್ಲ ಅಥವಾ ಅವ್ರ ಬಗ್ಗೆ ನಾವು ಯಾವುದನ್ನು FIR ಹಾಕಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಮುಸ್ಲಿಂ ಸೈಡಿಂದನೇ ಗಲಾಟೆ ಆಗಿದ್ದರಿಂದ ಅದನ್ನು ಕಂಪ್ಲೀಟ್ ಖಂಡಿಸಿದ್ದೀವಿ. ಹೆಚ್ಚುವರಿ ತನಿಖೆ ಮಾಡಿ ಹೆಚ್ಚುವರಿ ಕ್ರಮನೂ ತಗೊಳ್ಳೋದಕ್ಕೆ ನಾವು ಆದೇಶ ಮಾಡಾಗಿದೆ. ಸೊ ADGP 3ನೇ ದಿವಸದಿಂದ ಅಲ್ಲೇ ಇದ್ದಾರೆ, IG ಇದ್ದಾರೆ, SP ಇದ್ದಾರೆ. ಎಲ್ಲ ಥರದ ಕ್ರಮ, ಮುನ್ನೆಚ್ಚರಿಕೆ ಕ್ರಮ ತಗೊಳ್ತಕ್ಕಂಥದ್ದು, ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ರ ಬಗ್ಗೆ ಕ್ರಮ ಮಾಡ್ತಕ್ಕಂಥದ್ದು ಎಲ್ಲವನ್ನೂ ಮಾಡ್ತಾಯಿದ್ದೀವಿ. ಮೊನ್ನೆ ಪ್ರತಿಭಟನೆ, ನಿನ್ನೆ ಇದು ಯಾವುದು ಬಂದ್ ಮಾಡಿದ್ರು. ಇವತ್ತು ರಾಜ್ಯದ ಎಲ್ಲ ಲೀಡರ್ಗಳು ಹೋಗ್ತಾ ಇದ್ದಾರೆ. ಸೊ ವಿಜೇಂದ್ರ ಅವರು, ನಮ್ಮ ಅಶೋಕ್ ಅವರು, ಇನ್ನಿತರ ಅನೇಕ ನಾಯಕರು ಹೋಗ್ತಾ ಇದ್ದಾರೆ. ಇದು ಅವರು ಬಹುಶಃ ಈ ಕ್ರಮ ಆಗದೇ ಇದ್ದರೆ ಕ್ರಮ ಆಗಲಿಕ್ಕೆ ಒತ್ತಾಯ ಮಾಡ್ಬೋದು. ಕ್ರಮ ಆದ್ರೂ ಈ ಒಂದು ಸಭೆ ಮಾಡ್ತಕ್ಕಂಥದ್ದು ರಾಜಕೀಯ ಪ್ರೇರಿತ ಸಭೆ. ಸೊ ಅದರಿಂದ ರಾಜಕೀಯ ಪ್ರೇರಿತ ಸಭೆ ಮಾಡೋರಿಗೆ ನಾವೇನು ಹೇಳಲಿಕ್ಕಾಗುತ್ತೆ, ಮಾಡಬಹುದು. ಬಟ್ ಇವತ್ತೇನು ಸಾಮೂಹಿಕ ಅವರು ಎಷ್ಟು ಗಣಪತಿಯನ್ನು ಬಿಡಲಿಕ್ಕೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಸಂಪೂರ್ಣವಾದಂಥ ಸಪೋರ್ಟು ಮತ್ತು ಬಂದೋಬಸ್ತು ಮಾಡ್ತಾರೆ.